ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನಾದ್ರೂ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋವನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಊಟ ಎಲ್ಲ ಆಯಿತು. ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಬೀನ್ಸ್ ಸಾಂಬಾರನ್ನು ಮಾಡಿದ್ದೀನಿ. ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ತೊಂಡೆಕಾಯಿ ಪಲ್ಯನ ಮಾಡಿದ್ದೀನಿ, ಮಸಾಲೆ ಎಲ್ಲ ಹಾಕ್ಬಿಟ್ಟು. ಮುಗಿಸಿ ಆಯಿತು. ತುಂಬ ಸೆಕೆ ಆಗ್ತಾಯಿತ್ತು. ಸೊ ಈ ಟೈಮಲ್ಲಿ ಹೆಚ್ಚಾಗಿ ಚಳಿ ಇರುತ್ತೆ ಅಲ್ವಾ. ಇವಾಗ ಸ್ವಲ್ಪ ಸೆಕೆನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ನಾನು ನಮ್ಮೂರಿನ ಸ್ಟೈಲಲ್ಲಿ ಗಡ್ಬಡ್ ಮಾಡ್ಕೊಳ್ಳೋಣ ಅಂತ ಫ್ರೆಶ್ ಫ್ರೂಟ್ ಎಲ್ಲ ಹಾಕ್ಬಿಟ್ಟು ಗಡ್ಬಡ್ ಮಾಡ್ಕೊಳ್ಳೋಣ ಅಂತ. ಬನ್ನಿ ಮಾಡೋಣ. ನಾನು ಫ್ರೆಶ್ ಫ್ರೂಟ್ ಅಂತ ಹೇಳಿದ್ರೆ ನಾನು ಇದಕ್ಕೆ ಆ್ಯಪಲನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಯಾವ ಫ್ರೂಟ್ಸನ್ನು ಬೇಕಾದರೂ ಹಾಕ್ಕೋಬೋದು. ಪಪ್ಪಾಯ, ಆ ಫ್ರೂಟ್ಸನ್ನು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮನೆಯಲ್ಲಿರುವಂತಹ ಬಾಳೆಹಣ್ಣು, ಗ್ರೇಪ್ಸ್ ಹಾಗೆ ಆ್ಯಪಲನ್ನು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಸಲ್ಲಿ ಒಂದು ಲೇಯರ್ ಡ್ರೈ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲ್ಗಡೆ ಐಸ್ ಕ್ರೀಮ್ ಹಾಕಿದ್ರೆ ಮತ್ತು ಹಾಗೆ ಲೇಯರ್ ಟೈಪು ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಗಡ್ಬಡು. ನಮ್ಮ ಊರ ಕಡೆ ಎಲ್ಲ ಈ ಒಂದು ಗಡ್ಬಡ್ ಅನ್ನೋದು ಫೇಮಸ್ ಐಸ್ ಕ್ರೀಮು. ಇವಾಗ ಎಲ್ಲರಿಗೂ ಗೊತ್ತಿದೆ ಗಡ್ಬಡ್ ಅಂದರೆ ಹೆಚ್ಚಿನವರು ಗಡ್ಬಡ್ ಇಷ್ಟಪಡ್ತಾರೆ, ಯಾಕೆಂದರೆ ಫ್ರೆಶ್ ಫ್ರೂಟ್ಸ್ ಎಲ್ಲ ಹಾಕಿರ್ತಾರಲ್ವ. ಸೊ ಹಾಗಾಗಿ ಯಾರಿಗೆ ಫ್ರೂಟ್ಸ್ ಹಾಗೆ ತಿನ್ನೋಕ್ಕೆ ಇಷ್ಟ ಇರಲ್ವೋ, ಇದು ಐಸ್ ಕ್ರೀಮ್ ಜೊತೆ ತಿಂದ್ರೇ ಅದು ಟೇಸ್ಟು ಬೇರೆ ಥರ ಅನಿಸುತ್ತೆ. ಹಾಗೆ ಫ್ರೂಟ್ಸ್ ಬರೀ ತಿಂತಾಯಿದ್ದೀವಿ ಅಂತ ಕೂಡ ಅನಿಸಲ್ಲ, ಚೆನ್ನಾಗಿರುತ್ತೆ. ನಾನು ಫಸ್ಟು ಫ್ರೆಶ್ ಫ್ರೂಟನ್ನು ಹಾಕೋತಾ ಇದ್ದೀನಿ. ಫಸ್ಟು ಆ್ಯಪಲ್ಲು, ಬಾಳೆಹಣ್ಣು ಹಾಗೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಕೂಪಷ್ಟು ಐಸ್ ಕ್ರೀಮನ್ನು ಹಾಕೋತೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಯಾವುದಾದ್ರು ಇದ್ದರೆ ಹಾಕ್ಕೋಬೋದಿತ್ತು, ಆದರೆ ನಾನು ಅದನ್ನು ಮರೆತುಬಿಟ್ಟೆ. ಆಮೇಲೆ ಮೇಲ್ಗಡೆ ಹಾಕ್ಕೊಂಡೆ ನಾನು. ನಿಮ್ಗೆ ಯಾರಾದರೂ ಇಷ್ಟ ಇದ್ದರೆ ಕೆಳಗಡೆಯಿಂದ ಯಾವುದು ಫ್ರೆಶ್ ಫ್ರೂಟ್ ಹಾಕ್ತೀವೋ ಆವಾಗಲೇ ಡ್ರೈ ಫ್ರೂಟ್ಸು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ರಿಚ್ ಆಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾವು ಐಸ್ ಕ್ರೀಮನ್ನು ತೊಗೊಂಬಂದಿದ್ವಿ. ಇದು ಬಟರ್ಸ್ಕಾಚ್ ಐಸ್ ಕ್ರೀಮು. ನಾನಿಲ್ಲಿ 2 ಥರದ ಐಸ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೆನಿಲಾ ಫ್ಲೇವರ್ದು, ಮತ್ತೊಂದು ಬಟರ್ಸ್ಕಾಚ್ ಫ್ಲೇವರ್ದು. ಯಾವುದಾದ್ರು ಒಂದು ಫ್ಲೇವರ್ದು ಕೂಡ ಐಸ್ ಕ್ರೀಮನ್ನು ಯೂಸ್ ಮಾಡ್ಬೋದು, ಆದರೆ ಗಡ್ಬಡ್ಗೆ ಒಂದು 2 ಥರದ್ದು ಫ್ಲೇವರ್ದು ಐಸ್ ಕ್ರೀಮ್ ಇದ್ದರೆ ಚೆನ್ನಾಗಿರುತ್ತೆ. ಬಟರ್ಸ್ಕಾಚ್ ಐಸ್ ಕ್ರೀಮಲ್ಲಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ಗೋಡಂಬಿ ಎಲ್ಲ ಇರುತ್ತೆ. ಎಕ್ಸ್ಟ್ರಾ ಬೇಕಿದ್ದವರು ಕೂಡ ಹಾಕ್ಕೋಬೋದು. ಇಲ್ಲಿ ಟೂಟಿ ಫ್ರೂಟಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಫ್ರೆಶ್ ಫ್ರೂಟನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ, ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೋತಾ ಇದ್ದೀನಿ. ಹೊರಗಡೆ ಎಲ್ಲ ಐಸ್ ಕ್ರೀಮ್ ಸಿಗೋಲ್ಲಿ ಟೂಟಿ ಫ್ರೂಟಿನ ಹಾಕಿರ್ತಾರೆ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ದವರು ಟೂಟಿ ಫ್ರೂಟಿನ ಕೂಡ ತಂದುಕೊಂಡು ಮಾಡ್ಕೊಂಡು ತಿನ್ಬೋದು ಈ ಥರ. ನಾನಿವಾಗ ವೆನಿಲಾ ಐಸ್ ಕ್ರೀಮನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2 ಲೇಯರನ್ನು ಮಾಡ್ಕೊಂಡಿದ್ದೀನಿ. 2 ಲೇಯರ್ ಐಸ್ ಕ್ರೀಮ್ ಹಾಗೆ 3 ಲೇಯರ್ ಫ್ರೆಶ್ ಫ್ರೂಟನ್ನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಡ್ರೈ ಗ್ರೇಪ್ಸನ್ನು ಹಾಕ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡ್ರೈ ಗ್ರೇಪ್ಸ್ ತಿನ್ನೋದಕ್ಕೆ ಚೆನ್ನಾಗಿ ಇರುತ್ತೆ ಟೇಸ್ಟು. ಹಾಗಾಗಿ ಮೇಲ್ಗಡೆಯಿಂದ ಒಂದು ಚೆರಿ ಇಟ್ಟುಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು, ಅಟ್ರಾಕ್ಟಿವ್ ಆಗಿ. ಚೆರಿ ತಂದಿದ್ದಿರಲಿಲ್ಲ, ಸೊ ಹಾಗಾಗಿ ಇಷ್ಟೇ ಮಾಡ್ಕೋತಾ ಇದ್ದೀನಿ. ಐಸ್ ಕ್ರೀಮ್ ರೆಡಿ ಆಯಿತು, ಇವಾಗ ತಿನ್ನಬೇಕಷ್ಟೆ.
ಐಸ್ ಕ್ರೀಮ್ ತಿಂದಾದಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ. ಐಸ್ ಕ್ರೀಮ್ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆಗೆ ಮಸಾಲೆ ಪುರಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಟಾಣಿನ ನೆನೆ ಹಾಕಿದ್ದೆ ನಾನು, ಬೆಳಿಗ್ಗೆನೇ ನೆನೆ ಹಾಕಿದ್ದೆ, ಒಂದು 10 ಅವರ್ ಆಗಿದೆ ನೆನೆ ಹಾಕಿ. ಇವಾಗ ಅದ್ರ ಜೊತೆನೇ ಆಲೂಗಡ್ಡೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 2 ದೊಡ್ಡ ಸೈಜಿನ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಹಾಫ್ ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದು ಬಟಾಣಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ವಿಸಿಲ್ ಮಾಡ್ಕೊತೀನಿ. ಬಟಾಣಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರಲ್ಲ, ತುಂಬ ಸಾಫ್ಟ್ ಆದರೂ ಕೂಡ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಮೀಡಿಯಮ್ ಸರಿಯಾಗಿ ಅದು ಬೇಯಬೇಕಲ್ವ. ಒಂದು 4ರಿಂದ 5 ವಿಸಿಲ್ ಮಾಡ್ತೀನಿ. ಬಟಾಣಿ ಮತ್ತು ಆಲೂಗಡ್ಡೆ ಬೇಯೋದ್ರೊಳಗಡೆ ಬೇರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಹಾಗೆ ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಸಾಲೆ ಐಟಮು ಅದನ್ನೆಲ್ಲ ಕಟ್ ಮಾಡ್ಕೋಬೇಕಲ್ವ. ಅದೆಲ್ಲ ಒಂದು ಸಲ ರೆಡಿ ಆಗಿಬಿಟ್ರೆ ಫಾಸ್ಟಾಗಿ ಆಗುತ್ತೆ ಮಸಾಲೆ ಪುರಿ ಮಾಡೋದಕ್ಕೆ. ಒಂದು ದೊಡ್ಡದು ಹಾಗೆ ಒಂದು ಸ್ವಲ್ಪ ಸಣ್ಣ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸು ತೊಗೊಂಡಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ. ಮತ್ತು ನಾವು ಚಿಲ್ಲಿ ಪೌಡ್ರನ್ನೆಲ್ಲ ಹಾಕಿರೋದ್ರಿಂದ ಅದರಲ್ಲಿ ಖಾರ ಇರುತ್ತಲ್ವ, ಮತ್ತು ಜಾಸ್ತಿ ಖಾರ ಆಗೋದು ಬೇಡ ಅಂತ ಒಂದೇ ಹಸಿಮೆಣಸನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 10 ಬೆಳ್ಳುಳ್ಳಿ ಎಸಲನ್ನು ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಸುಲಿದ್ಬಿಟ್ಟು ಮಸಾಲೆಗೆ ಹಾಕೋತೀನಿ, ಯಾಕೆಂದರೆ ಸಿಪ್ಪೆ ಬಂದರೆ ಅದು ಚೆನ್ನಾಗಿ ಇರಲ್ಲ ತಿನ್ನೋದಕ್ಕೆ ಅಂತ. ಟೊಮೆಟೊನ ದೊಡ್ಡದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಬಿಟ್ಟು ರುಬ್ಬೋದಿದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಳ್ಬೋದು, ಹಾಗೆ ಒಂದು 4 ಟೊಮೆಟೊನ ತೊಗೋಬೋದು. ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಂದರೆ ಐಟಮನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡಿದ್ರೆ ಆಯಿತು. ಕೊತ್ತಂಬರಿ ಸೊಪ್ಪನ್ನು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆಗೋದು ನಂಗೆ ಇಷ್ಟ ಇರಲಿಲ್ಲ. ಪುದೀನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕಲ್ಲರು ಬೇರೆ ಥರ ಬರುತ್ತೆ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಇಲ್ಲಿ ಏನು ತರಕಾರಿಗಳು ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಏನು ಫ್ರೈ ಮಾಡೋದಕ್ಕೆ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೋತೀನಿ, ಯಾಕೆಂದರೆ ನಾವು ಫ್ರೈ ಮಾಡೋದೇನು ಕೂಡ ತಳ ಹಿಡಿಬಾರ್ದು ಅಂತ. ತಳ ಹಿಡಿದ್ರೆ ಅದು ಟೇಸ್ಟು ಬೇರೆ ಥರ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಪೀಸಷ್ಟು ಚಕ್ಕೆನ ಹಾಕ್ಕೋತಾ ಇದ್ದೀನಿ. ಹಾಗೆ 1-2 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 5 ಲವಂಗನ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ನಾನು ಹಾಕ್ಕೊಳ್ತಾ ಇರೋದು ಫ್ರೈ ಎಲ್ಲ ಮಾಡಿಬಿಟ್ಟು ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ರುಬ್ಕೊಳ್ಳೋದಕ್ಕೆ. ಹಾಗೆ ಒಂದು 5 ಕಾಳುಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಸೋಂಪು, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಫ್ಲೇವರಿಗೆ ಸೋಂಪು ಚೆನ್ನಾಗಿರುತ್ತೆ, ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಬಿಡಿಸಿಟ್ಟಿರುವ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಕೂಡ ಇದಕ್ಕೆ ಹಾಕ್ಕೋತೀನಿ. ಶುಂಠಿನ ಚೆಂದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಸೇರಿಸ್ಕೋತೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ.
ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗೆ ಆದಮೇಲೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ರುಬ್ಕೋತೀನಿ. ಫ್ರೈ ಮಾಡಿರೋ ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕುಕ್ಕರ್ ಕೂಡ ಆರಿದೆ. ಅವಾಗ ಆಲೂಗಡ್ಡೆ ಮತ್ತು ಬಟಾಣಿನ ಏನು ಬೇಯಿಸೋಕ್ಕಿಟ್ಟಿದ್ನಲ್ಲ ಅದು ಕೂಡ ಆರಿದೆ. ಇವಾಗ ಇದನ್ನು ಮಸಾಲೆನೆಲ್ಲ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕುಕ್ಕರಲ್ಲಿರುವ ಸ್ವಲ್ಪ ಬೇಯಿಸಿರೋ ಬಟಾಣಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿದೆ. ಇದ್ರ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಒಂದು ಸೌಟಷ್ಟು ಹಾಕ್ಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಇವಾಗ ರುಬ್ಬಿದ್ದಾಯಿತು. ಮಸಾಲೆನ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ನಾನು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1.5 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಎಣ್ಣೆಗೆ ಹಾಕೋತಾ ಇದ್ದೀನಿ. ಎಣ್ಣೆಗೆ ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗಲೇ ಗೊತ್ತಾಗುತ್ತೆ ಅದರದ್ದು ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಚೆನ್ನಾಗಿ ಫ್ರೈ ಆಗಿದೆ. ಅದಾದಮೇಲೆ ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡ್ತೀನಿ. ಆಲ್ರೆಡಿ ನಾನು ಫ್ರೈ ಮಾಡಿದ್ದೇನೆ ರುಬ್ಕೋತೀವಿ, ಆದರೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಗೆ ಹಾಕಿರ್ತೀವಲ್ಲ, ಅದರದ್ದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಲಿ ಅಂತ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರುಬ್ಕೊಂಡಿರುವ ಮಸಾಲೆಯ ನೀರನ್ನು ನಾನು ಕೊನೆಯಲ್ಲಿ ಹಾಕೋತೀನಿ. ಯಾಕೆಂದರೆ ಇವಾಗಲೇ ಇದು ಹಾಕಿದ್ರೆ ಟೇಸ್ಟ್ ಹೋಗಿಬಿಡುತ್ತೆ ಅಂತ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಮಸಾಲೆ ಜೊತೆ ಹೊಂದ್ಕೊಳ್ಳಿ ಅಂತ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿರೋದೇನಿದೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆನ ಸಪ್ರೇಟಾಗಿ ಇಟ್ಕೊಂಡು ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಒಂದೇ ಪಾತ್ರೆಯಲ್ಲಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದೇ ಪಾತ್ರೆಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗಲೇ ನೀರೆಲ್ಲ ಸೇರಿಸ್ತಾ ಇಲ್ಲ ನಾನು. ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿರೋ ನೀರನ್ನು ಮಾತ್ರ ಸೇರಿಸಿದ್ದೀನಿ. ಮಸಾಲೆ ರುಬ್ಬಿರೋ ನೀರು ಹಾಗೆ ಇದೆ, ಅದನ್ನು ಸೇರಿಸ್ಬೇಕು. ಇವಾಗ ಸೇರಿಸಲ್ಲ, ಇದಕ್ಕೆ ಕೆಲವು ಐಟಮ್ಸನ್ನು ಹಾಕೋದಿದೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತೀನಿ. ಇದಕ್ಕೆ ನಾನು 1 ಚಮಚೆಯಷ್ಟು ಗರಂ ಮಸಾಲ, 1.5 ಚಮಚೆಯಷ್ಟು ಚಾಟ್ ಮಸಾಲ, ಹಾಗೆ 1 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್, 1 ಚಮಚೆಯಷ್ಟು ಆಮ್ಚೂರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆಮ್ಚೂರ್ ಪೌಡ್ರ್ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಅಂತ ಹೇಳ್ತಾರಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ನೀರು ಹಾಕಿಬಿಟ್ಟಿದ್ರೆ ಆ ಪೌಡ್ರೆಲ್ಲ ಹಾಕಿದ್ಮೇಲೆ ಗಂಟಾಗಿಬಿಡ್ತಿತ್ತು. ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರೆಲ್ಲ ಹಾಕಿ ಆದಮೇಲೆ ಒಂದು ಕುದಿ ಬಂದರೆ ಮಸಾಲೆ ರೆಡಿ ಆಯಿತು, ಮಸಾಲೆ ಪುರಿದು ಮಸಾಲೆ. ನಾನಿವಾಗ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಅದು ಕುದಿ ಬಂದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಗಟ್ಟಿಗಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪನೂ ಗಟ್ಟಿಯಾಗುತ್ತೆ. ಇನ್ನು ಜಾಸ್ತಿ ಗಟ್ಟಿಯಾಗಿಬಿಟ್ರೆ ಮಸಾಲೆ ಪುರಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನೀರೆಲ್ಲ ಹಾಕಿ ಆದಮೇಲೆ ಇವಾಗ ಕಲ್ಲುಪ್ಪನ್ನು ಹಾಕ್ಕೋತೀನಿ. ನಾನು ಮೊದಲೇ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕಿರೋದ್ರಿಂದ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಿದ್ರೆ ಸರಿಯಾಗಿರುತ್ತೆ. ಉಪ್ಪು ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಉಪ್ಪು ಕಡಿಮೆ ಆದರೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಮಸಾಲೆ ಪುರಿದು ಮಸಾಲೆ ರೆಡಿ ಆಯಿತು. ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇವಾಗ ನಾನಿಲ್ಲಿ ಈರುಳ್ಳಿನ ಹಾಗೆ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಒಂದು ಕಡೆ ಬಾಣಲಿನ ಇಟ್ಕೊಂಡು ಪೂರಿನ ಕೂಡ ಹುರಿತಾ ಇದ್ದೀನಿ. ಈ ಪೂರಿ ಪ್ಲೇಟನ್ನು ನಾನು ಹೊರಗಡೆಯಿಂದ ತೊಗೊಂಬಂದಿದ್ದೆ.
ಪೂರಿನ ಬೇಕಾದರೆ ಮೊದಲನೇ ದಿನ ಮಾಡಿ ಇಟ್ಕೋಬಹುದು. ಆದರೆ ನಾನು ಇದು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ತೊಗೊಂಬಂದಿದ್ದೆ. ಮಸಾಲೆ ಒಂದು ಮಾಡಿಬಿಟ್ರೆ ಬೇಗ ಆಗೋಗುತ್ತೆ ಅಂತ. ಎರಡೂ ಕೆಲಸನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಗ ಬೇಗ ಆಗುತ್ತೆ ಅಂತ. ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ, ಹಾಗಾಗಿ ಬೇಗ ಬೇಗ ಮಾಡಿಕೊಂಡು ಹೋಗೋಣ ಅಂತ. ಈ ಕಡೆ ಈರುಳ್ಳಿ ಮತ್ತು ಕ್ಯಾರೆಟ್ ಕೂಡ ತುರಿದಾಯ್ತು, ಪೂರಿ ಕೂಡ ಹುರಿದಾಯ್ತು. ಇಷ್ಟೆಲ್ಲ ಆದಮೇಲೆ ಒಂದು ಪಾನಿ ಇಲ್ಲದಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ? ಹಾಗಾಗಿ ಬೇಗ ಆಗುತ್ತೆ ಪಾನಿ ಕೂಡ ಮಾಡೋದು. ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಮಸಾಲೆಯಲ್ಲಿ ಹೇಗೋ ಚಿಲ್ಲಿ ಪೌಡ್ರೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಖಾರ ಇರುತ್ತೆ. ನಾನು ಸ್ವೀಟ್ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ, ಬೇಕಿದ್ದವರು ಸ್ವೀಟ್ ಹಾಕ್ಕೋಬೋದು. ಸ್ವೀಟ್ಗೆ ಖರ್ಜೂರನ ನೆನೆಸ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ನೀರು ಹಾಗೆ ಒಂದು ಸ್ವಲ್ಪ ಸಣ್ಣ ಬೆಲ್ಲನ ಹಾಕಿ ಕುದಿಸ್ಕೊಂಡ್ರೆ ಆಯಿತು, ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ನಾನು ಪಾನಿಗೆ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಹಸಿಮೆಣಸು, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 6 ರಿಂದ 7 ಕಾಳುಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇವಾಗ. ಇದನ್ನು ರುಬ್ಕೊಳ್ಳೋದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿದ್ದೆ, ಅದ್ರ ನೀರನ್ನೇ ಹಾಕೋತಾ ಇದ್ದೀನಿ. ಪಾನಿಗೆ ಒಂದು ಸ್ವಲ್ಪ ಹುಳಿ, ಉಪ್ಪು, ಖಾರ ಕರೆಕ್ಟಾಗಿದ್ದರೆ ಪಾನಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿದ್ರೆ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಪಾನಿದು. ನಾನಿದು ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಪಾನಿ ಮಾಡ್ಕೋತೀನಿ, ಬೇಕಿದ್ದವರು ಸೋಸ್ಕೋಬಹುದು. ನಾನಿಲ್ಲಿ ಸೋಸೋಕ್ಕೇನು ಹೋಗ್ತಾಯಿಲ್ಲ, ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ತಾಯಿದ್ದೀನಿ, ಪಾನಿ ಮಾಡೋ ಪಾತ್ರೆಗೆ. ಇಲ್ಲಿ ಹುಣಸೆಹಣ್ಣು ನೀರನ್ನು ಹಾಕ್ತಾಯಿದ್ದೀನಿ. ಹುಳಿ ನೀರು ಸ್ವಲ್ಪ ಕಡಿಮೆ ಅನಿಸಿದರೆ ಆಮ್ಚೂರು ಪೌಡ್ರನ್ನ ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಬ್ಲ್ಯಾಕ್ ಸಾಲ್ಟ್ ಕೂಡ ಉಪ್ಪು ಇರೋದ್ರಿಂದ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಪಾನಿ ರೆಡಿಯಾಗಿ ಹೋಗುತ್ತೆ. ಪಾನಿ ಎಲ್ಲ ರೆಡಿ ಆಯಿತು. ಇವಾಗ ಮಸಾಲೆ ಪೂರಿ ತಿನ್ನೋದೊಂದೇ ಬಾಕಿ. ಮಸಾಲೆ ಪೂರಿ ಮಸಾಲೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಬೇರೆ ಎಲ್ಲ ಬೇಗ ಆಗೋಗುತ್ತೆ. ಪಾನಿ ಆಗಿರ್ಬೋದು, ಪೂರಿ ಹುರ್ಕೊಳ್ಳೋದಾಗಿರ್ಬೋದು, ಅಥವಾ ಈರುಳ್ಳಿ, ಕ್ಯಾರೆಟ್ ಅದೆಲ್ಲ ಬೇಗ ಬೇಗ ಆಗುತ್ತೆ. ಈ ಮಸಾಲೆ ಪೂರಿದು ಮಸಾಲೆ ಮಾತ್ರ ರೆಡಿ ಮಾಡಿಕೊಂಡ್ರೆ ಮಸಾಲೆ ಪೂರಿನೂ ತಿನ್ಬೋದು, ಹಾಗೆ ಪಾನಿಪುರಿ ಕೂಡ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿತ್ತು. ಈ ಸಲ ನಾನು ಮಸಾಲೆ ಪುರಿಗೆ ಹಾಕುವಂಥ ಸಣ್ಣ ಸೇವನ್ನು ತೊಗೊಂಬಂದಿರಲಿಲ್ಲ, ಸ್ವಲ್ಪ ದೊಡ್ಡ ಸೇವನ್ನು ತೊಗೊಂಬಂದಿದ್ವಿ, ಮಿಕ್ಸ್ಚರ್ ಟೈಪಿಂದು. ಅದನ್ನು ಹಾಕ್ಕೊಂಡು ಮಸಾಲೆ ಪುರಿ ಮಾಡ್ಕೊಂಡಿದ್ದು. ಅದು ಕೂಡ ಚೆನ್ನಾಗಿತ್ತು ಟೇಸ್ಟು. ಅದರಲ್ಲಿ ಮಧ್ಯೆ ಮಧ್ಯೆ ಈ ಹುರಿದಿರೋ ಬಟಾಣಿ ಕಾಳೆಲ್ಲ ಇತ್ತಲ್ವ, ಅದು ಕೂಡ ಟೇಸ್ಟ್ ಚೆನ್ನಾಗೇ ಬಂದಿತ್ತು. ಹೇಗಾಗಿದೆ ಅಂತ ನಾನೇ ಮೊದಲು ಟೇಸ್ಟ್ ಮಾಡೋಣ ಅಂತ ತಿಂತಾಯಿದ್ದೀನಿ. ತುಂಬ ಬಿಸಿಯಾಗಿತ್ತು ಮಸಾಲೆ, ಚೆನ್ನಾಗಿ ಬಂದಿತ್ತು. ಹೊರಗಡೆ ಹೇಗೆ ಸಿಗುತ್ತೆ ಅದೇ ಥರನೇ ಆಗಿತ್ತು, ಚೆನ್ನಾಗಿತ್ತು ಟೇಸ್ಟ್. ಮಸಾಲೆ ಪುರಿದು ಟೇಸ್ಟ್ ಚೆನ್ನಾಗಿತ್ತು. ಮಸಾಲೆ ಟೇಸ್ಟ್ ಚೆನ್ನಾಗಿದ್ದರೆ ಮಸಾಲೆ ಪುರಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಪಾನಿಪುರಿ ಮಾಡ್ಕೊಳ್ಳೋಣ ಅಂತ ಮಸಾಲೆ ಪುರಿದೇ ಮಸಾಲೆ ಇತ್ತಲ್ವ, ಅದನ್ನೇ ಹಾಕಿಬಿಟ್ಟು ಪಾನಿಪುರಿ ಮಾಡ್ಕೋತಾ ಇದ್ದೀನಿ. ನಾನು ಪಾನಿ ಮಾಡಿದಾಗ ಸ್ವಲ್ಪ ಪಾನಿನ ತೆಗೆದುಕೊಂಡು ಸ್ವಲ್ಪ ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಟೇಸ್ಟ್ ಬೇರೆ ಥರ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಪಾನಿ ಬೇರೆ ಥರ ಕಲರ್ ಕಾಣಿಸ್ತಾ ಇದೆ. ಅದು ಕೂಡ ಚೆನ್ನಾಗಿರುತ್ತೆ. ಈ ಚಳಿ ಟೈಮಲ್ಲಿ ಈ ಕೋಲ್ಡ್ ಅಂದರೆ ತಣ್ಣಗಿರೋ ಪಾನಿ ಕುಡಿಯೋಕ್ಕಿಂತ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಕುಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಿ ಕಾಳುಮೆಣಸು, ಶುಂಠಿ ಎಲ್ಲ ಇರೋದರಿಂದ ಗಂಟ್ಲಿಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾನಿಪುರಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂದಾದಮೇಲೆ ನಾನು ನಿಮ್ಮ ಹತ್ರ ಹೇಳಿದ್ದೆ ಹೊರಗಡೆ ಕೂಡ ಹೋಗೋದಿದೆ ಅಂತ. ನಾನು ಚಿಕ್ಕಪೇಟೆ ಮಾರ್ಕೆಟಿಗೆ ಹೋಗಿದ್ದೆ.
ಅಲ್ಲಿ ಈ ಜ್ಯುವೆಲ್ರಿ ಶಾಪ್ ಇದೆ. ಶಾಪ್ ಅಂತ ಹೇಳಿದ್ರೆ ಅವ್ರು ಹೊರಗಡೆನೇ ಒಂಥರ ಶಾಪ್ ಟೈಪ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ಅಲ್ಲಿ ಚೆನ್ನಾಗಿತ್ತು, ಈ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಮಲ್ಲಿ ಯಾರಿಗಾದರೂ ಇದು ಬೇಕಿದ್ದರೆ ತಗೊಳ್ಳಿ ಅನ್ನೋ ಕಾರಣಕ್ಕಾಗಿ ಇದೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅವ್ರ ಹತ್ರ. ವೆರೈಟೀಸ್ ಆಫ್ ಡಾವ್ ಆಗಿರ್ಬೋದು, ಆಮೇಲೆ ಜ್ಯುವೆಲ್ರಿ ಸೆಟ್ಸ್ ಆಗಿರ್ಬೋದು, ಬ್ರೈಡಲಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ ಕೂಡ ಅವ್ರ ಹತ್ರ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರು ಹೋಗಿ ವಿಸಿಟ್ ಮಾಡಿ ಏನಾದರೂ ಬೇಕಿದ್ದರೆ ತೊಗೋಬೋದು. ಇವಾಗ ಹೆಚ್ಚಾಗಿ ಎಲ್ಲರೂ ಬೀಡ್ಸ್ ಜ್ಯುವೆಲ್ರಿನ ಇಷ್ಟಪಡ್ತಾ ಇದ್ದಾರೆ. ಬೀಡ್ಸ್ ಜ್ಯುವೆಲ್ರಿ ಕೂಡ ಇವರ ಹತ್ರ ಸಿಗುತ್ತೆ. ಇವರ ಶಾಪ್ ಎಲ್ಲಿದೆ ಅಂತ ಅವರೇ ಅಡ್ರೆಸ್ ಹೇಳಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಹೋಗಬಹುದು. ಚಿಕ್ಕಪೇಟ್ ಎಮ್ ಲೈನ್ ಮೇನ್ ರೋಡ್ ಇದೆ. आनंद भवन अपोजिट. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.